ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ನಮ್ಮ ಗಾರ್ಡನಲ್ಲಿ ತುಂಬ ದಾಸವಾಳ ಹೂವು ಬಿಟ್ಟಿತ್ತು. ಹಾಗಾಗಿ ಸುಮ್ಮನೆ ನಿಮಗೆ ಈ ವಿಡಿಯೋ ತೋರಿಸೋಣ ಅಂಥೇಳಿ ಹಾಕಿದ್ದೆ. ಬೆಳಗ್ಗೆ ಹೋದಾಗ ವಿಡಿಯೋ ಬಂದಿದ್ದೆ. ಫ್ರೆಂಡ್ಸ್, ಇವತ್ತು ನಂದು ಮಧ್ಯಾಹ್ನದ ಅಡುಗೆ, ಮಧ್ಯಾಹ್ನದ ಲಂಚ್ಗೆ ನನ್ನ ಪ್ರಿಪ್ರೇಷನ್ನು ನಡೀತಾ ಇದೆ. ಇವತ್ತು ಎಲೆಕೋಸು ಹಾಕಿ ಬಸ್ಸಾರು ಮಾಡಬೇಕು ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಕುಕ್ಕರಲ್ಲಿ ಸ್ವಲ್ಪ ಹೆಸರು ಕಾಳು ಅರ್ಧ ಗ್ಲಾಸು, 1 ಗ್ಲಾಸ್ ತೊಗರಿ ಬೇಳೆನ ಬೇಯಕ್ಕಿಟ್ಟಿದ್ದೆ. ಸಾಮಾನ್ಯವಾಗಿ ಬಸ್ಸಾರು ಮಾಡಬೇಕು ಅಂದರೆ ಬೇಳೆ ಕಾಳುಗಳು ಹಾಕಬೇಕು ಅಂದರೆ ನಾನು ಕುಕ್ಕರ್ ಕೂಗ್ಸೋದಿಲ್ಲ, ಅದನ್ನು ಹಾಗೇ ಬೇಯಕ್ಕಿಡ್ತೀನಿ. ಓಪನ್ನಾಗೆ ಬೇಯಕ್ಕಿಡ್ತೀನಿ. ಕುಕ್ಕರ್ ಕೂಗ್ಸಿದ್ರೆ ಬೇಳೆ ಎಲ್ಲ ತುಂಬ ಬೆಂದೋಗ್ಬಿಡುತ್ತೆ, ಏನೂ ಸಿಗೋದಿಲ್ಲ ಜೊತೆಗೆ. ಅದೇ ಹುಳ್ಳಿಕಾಳು, ಅವರೆಕಾಳು ಅಂಥದ್ದಾದರೆ ಮಾತ್ರ ನೀವು ಕುಕ್ಕರ್ ಕೂಗಿಸ್ಕೋಬೇಕು. ಇಲ್ಲಾಂದರೆ ಕುಕ್ಕರ್ ಕೂಗ್ಸೋದೇನು ಬೇಕಿಲ್ಲ. ನಾನೇನು ಮಾಡ್ತೀನಿ ಅಂದರೆ ಹಾಗೆ ಬೇಯಕ್ಕೆ ಇಟ್ಬಿಟ್ಟು ಈ ಕೆಲಸ ಮಾಡುವಾಗ, ಈ ಪಾತ್ರೆ ತೊಳಿತಿರ್ಬೇಕಾದ್ರೆ, ಅಡುಗೆ ಮನೆ ಕ್ಲೀನಿಂಗ್ ಮಾಡುವಾಗ ಪಕ್ಕದಲ್ಲಿ ನಾನು ಕಾಳನ್ನು ಬೇಯಕ್ಕೆ ಇಟ್ಬಿಟ್ಟಿರ್ತೀನಿ. ಹಾಗೆ ಒಂದು ಅರ್ಧ ಬೆಂದಿದೆ. ಬೇಯ್ತಿರೋದನ್ನು ನಾನಿವಾಗ ಎಲೆಕೋಸು ಕೂಡ ಹಚ್ಚಿ ತೊಳೆದಿಟ್ಕೊಂಡಿದ್ದೆ. ಅದನ್ನು ಈಗ ನಾನು ಬೇಳೆ ಬೇಯೋದಕ್ಕೆ ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಏಕೆಂದರೆ ಇನ್ನು ಸ್ವಲ್ಪ ಬೆತ್ತಗಾಗಬೇಕು ಕಾಳು. ಅಷ್ಟರಲ್ಲಿ ಈ ಖಾರಕ್ಕೆ ಏನೇನು ಬೇಕು ಅನ್ನೋದನ್ನು ರೆಡಿ ಮಾಡ್ಕೊಳ್ತೀನಿ. ನಾನು ತೆಂಗಿನಕಾಯಿದು ಚಿಪ್ಪಿಂದ ಹಾಗೆ ತೆಗೆದು ಇಟ್ಟಿದ್ದೆ. ತುರಿಯೋಕ್ಕಾಗಿರಲಿಲ್ಲ, ಅದು ಬಲ್ತಿರೋದ್ರಿಂದ ಹಾಗೆ ಬಂದುಬಿಡ್ತು. ಅದನ್ನು ನಾನು ಜಾರ್ಗೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಆದರೆ ಸಾರಿ ಫ್ರೆಂಡ್, ಜಾರನ್ನ ಪಕ್ಕದಲ್ಲಿ ಇಟ್ಬಿಟ್ಟಿದ್ದೀನಿ. ಕ್ಯಾಮ್ರಾ ಮುಂದೆ ಬಂದೇ ಇಲ್ಲ, ಸರಿಯಾಗಿ ನೋಡ್ಕೊಂಡಿಲ್ಲ ನಾನು. ಹಾಗಾಗಿ ನಿಮಗೆ ಜಾರ್ ಕಾಣಿಸ್ತಾ ಇಲ್ಲ. ನಾನು ಚಾದಲ್ಲಿ ಕಾಯೆಲ್ಲ ಕಟ್ ಮಾಡಿ ಹಾಕ್ಕೊಂಡೆ, ದಪ್ಪದು. ಸುಮ್ಮನೆ ಒಂದು ರೌಂಡು ತಿರುಗಿಸ್ಕೊಳ್ತೀನಿ ಅದನ್ನು. ಏಕೆಂದರೆ ನಮಗೆ ಅದು ಇವಾಗ ನನಗೆ ಸ್ವಲ್ಪ ಪಲ್ಯಗೂ ಕಾಯಿ ತುರಿಬೇಕಲ್ವ, ಕಾಯಿ ತುರಿಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡಿದೆ, ದಪ್ಪ ಕಾಯಿನೇ ಇರೋದನ್ನು ಸ್ವಲ್ಪ ಈ ಥರ ದಪ್ಪ ತರಿ ಥರ ಮಾಡಿಕೊಂಡೆ. ಅದನ್ನು ತೆಗೆದಿಟ್ಕೊತೀನಿ ಸ್ವಲ್ಪ ಪಲ್ಯಗೆ. ಒಂದೊಂದು ಸಾರಿ ನಾವು ಎಷ್ಟೇ ಮಾಡ್ತೀನಿ ಅಂದರೂ ಈ ಕ್ಯಾಮ್ರಾ ಇಟ್ಕೊಳ್ಳುವಾಗ ತುಂಬ ಮಿಸ್ಟೇಕ್ ಮಾಡಿಬಿಡ್ತೀನಿ ಫ್ರೆಂಡ್ಸ್, ದಯವಿಟ್ಟು ಕ್ಷಮಿಸಿ ನನಗೆ. ಈಗ ಸ್ವಲ್ಪ ನಾನು ಪಲ್ಯಗೆ ಬೇಕಾಗಿರೋ ಅಷ್ಟನ್ನ ನಾನು ತೆಗೆದಿಟ್ಕೊತಾ ಇದ್ದೀನಿ. ಮತ್ತು ನಾನು ಕ್ಯಾಮ್ರಾ ನೋಡ್ಕೊಂಡಿಲ್ಲ, ಅದೇ ಪ್ಲೇಸಲ್ಲೇ ಇಟ್ಕೊಂಡಿದ್ದೀನಿ, ಸಾರಿ. ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಟೊಮೊಟೊ ಹಾಕ್ಕೊಳ್ತೀನಿ. ಹಾಗೆ ನಾನು ಇಲ್ಲಿ ಬಸ್ಸಾರು ಅಂತೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣನ್ನು ನಾವು ಸುಟ್ಕೋಬೇಕು. ಏಕೆಂದರೆ ಈ ಹಳ್ಳಿಗಳ ಸ್ಟೈಲಲ್ಲಿ ನಾನು ಸಾಮಾನ್ಯವಾಗಿ ಬಸ್ಸಾರು ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕಂತೂ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಊಟ ಮಾಡೋರಿಗೆ ಭಾಳ ಇಷ್ಟ ಆಗುತ್ತೆ. 1-2 ತುತ್ತು ಹೆಚ್ಚಿಗೆ ಅನ್ನಂಗೆ ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ, 1 ದಪ್ಪ ಉಂಡೆ ಬೆಳ್ಳುಳ್ಳಿ. ಉರಿಬೇಕಾದಾಗ ಉಂಡೆನೇ ಹಾಕ್ಕೋಬೇಕಾಗತ್ತೆ, ಬಿಡಿಸೋದಕ್ಕಿಂತ. ಮೇಲ್ಗಡೆ ಭಾಗದ ಸಿಪ್ಪೆ ತೆಗೆದುಬಿಟ್ಟು ಅದಕ್ಕೆ ನಾನೊಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ತೀನಿ. ನೀವು ಪೌಡ್ರು ಸಾಂಬಾರು ಪುಡಿ ಹಾಕ್ಕೊಳ್ಳದೆ ಮಾಡ್ತೀನಿ ಅಂದರೆ ಮತ್ತು ಇದಕ್ಕೆ ಮೆಣಸು, ಧನಿಯಾ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಹುರಿದು ಮಾಡ್ಬೋದು. ನಾನು ಸಾಂಬಾರು ಪುಡಿ ಹಾಕ್ಕೊಂಬಿಡ್ತೀನಿ ರೆಡಿ ಇರೋದು, ಹಾಗಾಗಿ ನಾನು ಅದನ್ನೆಲ್ಲ ಏನೂ ಹಾಕ್ಕೊಳ್ಳಲ್ಲ, ಹಾಗೇ ಮಾಡ್ತೀನಿ. ಇದು ನೋಡಿ, ಸ್ವಲ್ಪ ಹುರ್ಕೊಳ್ಳೋದು, 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಇದನ್ನು ಹುರಿದ್ಬಿಟ್ಟು ತಣ್ಣಗಾಗಿದ್ದನ್ನ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ನಾವು. ಜಾಸ್ತಿ ಸಿಹಿಯುವಂಥದ್ದು ಬೇಕಿಲ್ಲ. ಬೆಳ್ಳುಳ್ಳಿನ ಉಂಡೆ ಯಾಕೆ ಹಾಕಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ಅದು ಹಿಲ್ಕುಗಳು ಹಾಕಿದ್ರೆ ಸೀದೋಗ್ಬಿಡುತ್ತೆ, ಕಪ್ಪು ಬಂದುಬಿಡುತ್ತೆ. ಹಂಗಾಗಿ ನಮಗೆ ಊರುಗಳ ಕಡೆ ಈ ಥರ ಉಂಡೆನೇ ಹಾಕಿ ನಮಗೆ ರೂಢಿ ಇರೋದ್ರಿಂದ ನಾನು ಈಗಲೂ ಕೂಡ ಹಾಗೆ ಮಾಡ್ಕೊತೀನಿ. ಮೊದಲೆಲ್ಲ ನಾವು ಬೆಂಕಿಲಿ ಸುಟ್ಕೊತಾ ಇದ್ವಿ. ಈಗ ಬೇಳೆ ಬೆಂದಿದೆ, ಸ್ವಲ್ಪ ಕಾಳನ್ನು ನಾನು ಎತ್ತಿಟ್ಕೊಂಡೆ. ಯಾಕೆಂದರೆ ಸಾಂಬಾರಿಗೆ ರುಬ್ಕೊಳ್ಳೋಕೆ ಬೇಕಲ್ಲ. ಒಂದು ಅರ್ಧ ಸೌಟಷ್ಟು ತೆಗೆದು ನಾನು ಎತ್ತಿಟ್ಕೊಂಡು ಎಲೆಕೋಸನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಕ್ಕಿಡ್ತೀನಿ. ಇವಾಗ ನಿಮಗೆ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೋಬೇಕು, ತುಂಬ ಉಪ್ಪು ಹಾಕೋದು ಬೇಡ. ಏಕೆಂದರೆ ಪಲ್ಯಕ್ಕೆ, ಎಲೆಕೋಸಿದಕ್ಕೆ ಉಪ್ಪು ಹಿಡಿಯೋಷ್ಟು ಮಾತ್ರ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮುಚ್ಚಿಟ್ರೆ ಒಂದು 5 ನಿಮಿಷ, 5ರಿಂದ 6 ನಿಮಿಷ ಬೇಕಾಗುತ್ತೆ. ಚೆನ್ನಾಗೇ ಬೇಯಬೇಕದು. ಪಲ್ಯಕ್ಕೆ ಆಗೋಷ್ಟು ಮಾತ್ರ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಸಾಂಬಾರಿಗೆ ಆಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗತ್ತೆ. ಇದನ್ನು ಒಂದು 5ರಿಂದ 6 ನಿಮಿಷ ಮುಚ್ಚಿಟ್ಬಿಡೋಣ. ಅದು ಸಿಮ್ಮಲ್ಲಿ ಸ್ವಲ್ಪ ಉರಿ ಕಮ್ಮಿ ಇಟ್ಟರೆ ಬೇಯ್ಕೊಳ್ಳುತ್ತೆ ಚೆನ್ನಾಗಿ. ಈಗ ನಾನು ಟೊಮೊಟೊ ಹಾಕಿದ್ದೀನಿ. ಹಾಗೆಯೇ ಈಗ ನಾನು ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ, ಈರುಳ್ಳಿನ ಇದನ್ನು 1 ರೌಂಡ್ ತಿರುಗಿಸ್ಕೊಳ್ತೀನಿ. ನಾನು ಸಣ್ಣ ಜಾರಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ, ಅದು ಸ್ವಲ್ಪ ಜಾಸ್ತಿ ಆಗ್ತಿದೆ ಮಸಾಲೆ, ಹಾಗಾಗಿ ದೊಡ್ಡ ಜಾರಿಗೆ ಶಿಫ್ಟ್ ಮಾಡ್ಕೊತೀನಿ. ಇದನ್ನು 1 ರೌಂಡ್ ತಿರುಗಿಸ್ಕೊಂಬಿಟ್ಟು ದೊಡ್ಡ ಜಾರಿಗೆ ಶಿಫ್ಟ್ ಮಾಡ್ಕೊತೀನಿ. ಇದನ್ನು
ಮಧ್ಯದಲ್ಲಿ ಸ್ವಲ್ಪ ಒಂದೆರಡು ಸಲ ಇದನ್ನ ಮಗಿಸ್ತಾ ಇರಬೇಕು. ಮೇಲೆ ಕೆಳಗೆ ಮಾಡ್ತಾಯಿದ್ರೆ ಮೇಲಿರೋದನ್ನು ಕೂಡ ಬೇಗ ಬೇಯುತ್ತೆ. ಒಂದೇ ಥರ ಬಿಟ್ಬಿಡೋದಕ್ಕಿಂತ ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೋಬೇಕು. ಜಾರನ್ನು ಬದಲಾಯಿಸ್ಕೊಂಡೆ, ಚಿಕ್ಕ ಜಾರ್ ಆಗೋಯ್ತದು, ಮಸಾಲೆ ಜಾಸ್ತಿ ಆಯಿತು. ಈಗ ಇದಕ್ಕೆ ನಾನು ಸ್ವಲ್ಪ ತೆಗೆದಿಟ್ಕೊಂಡಿರೋ ಕಾಳನ್ನು ಹಾಕ್ಕೊತೀನಿ. ನೀವು ಯಾವುದೇ ಕಾಳು ಮಾಡಿ, ಉಪ್ಸಾರು ಬಸ್ಸಾರು ಮಾಡಬೇಕಾದಾಗ ನಾವು ಬೇಯಿಸಿರೋ ಕಾಳನ್ನು ಹಾಕಿ ರುಬ್ಬಿದ್ರೇ ಸಾಂಬಾರೆಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ನಾನು ಒಂದು 2.5 ಸ್ಪೂನಷ್ಟು ನಾನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪುಡಿ ಹಾಕ್ಕೊಂಡು ಮತ್ತು ಇದನ್ನು ನೈಸಾಗಿ ರುಬ್ಕೋಬೇಕು. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೈಸಾಗಿ ರುಬ್ಕೊಂಡ್ರೆ ಚೆಂದ. ದಪ್ಪ ದಪ್ಪ ಇದ್ದರೆ ಸಾಂಬಾರು ಅಷ್ಟು ಚೆನ್ನಾಗಿ ಬರೋಲ್ಲ. ಸ್ವಲ್ಪ ನೈಸಾಗಿ ರುಬ್ಕೊಳ್ಳೋಣ. ಅದನ್ನು ರುಬ್ಬಿ ರೆಡಿ ಇಟ್ಕೊಂಡೆ. ಹಾಗೆ ಪಲ್ಯಕ್ಕೆ ಬೇಕಾಗಿರೋ ಒಗ್ಗರಣೆಗೆ ಸಾಂಬಾರಿಗಾಗಲಿ ನಾನು ಹಾಗೆ ಪಲ್ಯಕ್ಕೆ ಎಲ್ಲದಕ್ಕೂ ರೆಡಿ ಮಾಡ್ಕೊಂಬಿಡ್ತೀನಿ. ಯಾಕೆಂದರೆ ಇನ್ನು ಪಲ್ಯ ಎಲೆಕೋಸು ಬೇಯ್ತಾ ಇದೆ ಅಲ್ವಾ, ಅಷ್ಟರಲ್ಲಿ ನಾನು ಈ ಕಡೆ ಮಸಾಲೆನೂ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆಯೇ ಒಗ್ಗರಣೆಗೆ ಬೇಕಾಗಿರೋ ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ ಪ್ರತಿಯೊಂದನ್ನು ತೆಗೆದಿಟ್ಕೊಂಡಿದ್ದೀನಿ. ಬೇಗನೂ ಆಗುತ್ತೆ. ಸ್ವಲ್ಪ ಬಸ್ಸಾರು ಒಂಚೂರು ಕೆಲಸ ಜಾಸ್ತಿ ಅನಿಸಿದ್ರೂ ನಾವು ಒಂದ್ಸಲಿ ಅಲ್ಲಿ ನಾವು ಕೆಲಸ ಮಾಡ್ತಾ ಕಾಳು ಸೊಪ್ಪಾಗಲಿ ಏನೇ ಆಗಲಿ ಬೇಯಕ್ಕೆ ಇಟ್ಕೊಂಡ್ರೆ ಆಮೇಲೆ ನಮಗೆ ಒಂದು 10-15 ನಿಮಿಷ ನಾವು ಇಲ್ಲಿ ಪ್ರಿಪ್ರೇಷನ್ ಕೆಲಸಗಳು ಆಗುತ್ತೆ. ಈಗ ಅದು ಬೆಂದಿದೆ. ನಾನು ಅದನ್ನು ಈಗ ಒಂದು ಸೋರಕ್ಕೆ ಹಾಕ್ಕೊತೀನಿ. ಒಂದು ಜಾಲರಿಗೆ ಬಗ್ಸಿಟ್ಕೊತೀನಿ. ನೀರೆಲ್ಲ ಸೋರಬೇಕಲ್ಲ, ಅದಷ್ಟು ಒಂದು ಜಾಲರಿಗೆ ಬಗ್ಸಿಟ್ಕೊಂಬಿಟ್ರೆ ಒಳ್ಳೆಯದು. ಒಂದು 5 ನಿಮಿಷ ಅದು ನಿಧಾನವಾಗಿ ನೀರಿನ ಅಂಶ ಎಲ್ಲ ಕೆಳಗಡೆ ಪಾತ್ರೆಗೆ ಸೋರಿರುತ್ತೆ. ಅದನ್ನ ಹಾಗೆ ಬಿಟ್ಟು ಈಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತೀನಿ ಫಸ್ಟು. ಅಷ್ಟೊತ್ತಿಗೆ ಇದು ನೀರೆಲ್ಲ ಬಸ್ತಿರುತ್ತೆ. ಈಗ ಪಾತ್ರೆಗೆ ನಾನು ಒಂಚೂರು ಎಣ್ಣೆ, ಒಂದು 2-3 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ ಮತ್ತು ಹಾಗೆ ಕರಿಬೇವು ಹಾಕ್ಕೊಳ್ತೀನಿ. ಸರಿ, ನೀವು ಒಗ್ಗರಣೆಗೆ ಈರುಳ್ಳಿನ ಒಗ್ಗರಣೆಗೆ ಬೇಕಾದರೂ ಹಾಕ್ಕೋಬೋದು, ಹಾಗೇ ಬೇಕಾದ್ರೂ ಈರುಳ್ಳಿನ ಹಾಕ್ಕೋಬೋದು. ಇಲ್ಲ ರಾಜಿ ಈರುಳ್ಳಿ ಎಲ್ಲ ಬರುತ್ತಲ್ಲ, ಅದನ್ನು ಕೂಡ ನೀವು ಸಾಂಬಾರು ಒಳಗಡೆಗೆ ಹಾಕ್ಕೋಬೋದು. ನಾನು ಈರುಳ್ಳಿನ ಆಮೇಲೆ ಹಾಕ್ತೀನಿ, ಒಗ್ಗರಣೆಗೆ ಹಾಕೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಖಾರ ಮಸಾಲೆ ರುಬ್ಬಿದ್ದೀನಲ್ಲ ಅದನ್ನು ಒಗ್ಗರಣೆಯಲ್ಲಿ 1-2 ನಿಮಿಷ, 1 ನಿಮಿಷ ಸಾಕು, ತುಂಬ ಏನು ಬೇಡ. 1 ನಿಮಿಷನೂ ಬೇಡ. 1-2 ಸಲ ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಂಡಂಗೆ ಮಾಡಿಕೊಂಡ್ರೆ ಆಯಿತು. ಆಲ್ರೆಡಿ ನಾವು ಹುರಿದಿರೋದ್ರಿಂದ ಏನು ಹಸಿ ವಾಸನೆ ಬರೋದಿಲ್ಲ. ಒಂದ್ಸಲ ಹಂಗೆ ತಿರುಗಿಸ್ಕೊಂಡು ಸ್ವಲ್ಪ ನಾನು ಮಿಕ್ಸಿ ಜಾರೆಲ್ಲ ತೊಳೆದು ಹಾಕ್ಕೊತೀನಿ. ನಾನು ಉದ್ದುದಕ್ಕೆ ಹಚ್ಚಿಟ್ಕೊಂಡಿದ್ನಲ್ಲ ಒಂದು ಅರ್ಧ ಈರುಳ್ಳಿ, ಅದನ್ನು ಹಾಕಿದ್ದೀನಿ. ಬೇಕಾದರೆ ನೀವು ಈ ರಾಜಿ ಈರುಳ್ಳಿ ಬರುತ್ತಲ್ಲ, ಅದನ್ನು ಬೇಕಾದ್ರೆ ಹಾಕ್ಕೊಬೋದು, ನೆಂಚ್ಕೊಳ್ಳೋದಕ್ಕೆ ಸಿಗುತ್ತೆ. ಮತ್ತು ಈಗ ಬೇಳೆ ಬೇಯಿಸಿದ ಕಟ್ಟು ನಾನು ಇವಾಗ ಬಸ್ತಿ ಇಟ್ಕೊಂಡಿದ್ನಲ್ಲ, ಆ ನೀರು ಕೂಡ ಹಾಕ್ತಿದ್ದೀನಿ. ಅದನ್ನು ಹಾಕಿದ ಮೇಲೆ ನೀವು ಸಾರಿನ ತಿಕ್ನೆಸ್ ಎಷ್ಟು ನೋಡಿಕೊಂಡು ನೀವು ಅದಕ್ಕೆ ನೀರು ಹಾಕ್ಕೊಳ್ಳಿ. ಹಾಗೆ ರುಚಿಗೂ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಯಾಕೆಂದರೆ ನಮಗೆ ಕಟ್ಟಲು ಕೂಡ ಉಪ್ಪಿಂದಿರುತ್ತಲ್ಲ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಅದನ್ನ ಹಿಂದಿನ ಸ್ಟವ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಅದು ಬೇಯ್ತಾ ಇರುತ್ತೆ. ಈ ಕಡೆ ನಾನು ಪಲ್ಯಕ್ಕೆ ಕೂಡ ಒಗ್ಗರಣೆಗೆ ಹಾಕ್ಕೊತೀನಿ. ಇದಕ್ಕೂ ಕೂಡ ಎಣ್ಣೆ ಸಾಸಿವೆ ಹಾಕಿ ಕರಿಬೇವು ಹಾಕ್ಕೊಂಡು ಹಾಗೆ ಒಣಮೆಣ್ಸಿನ್ಕಾಯಿ, ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು 4-5 ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1-2 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕ್ಕೋಬೇಕು. ಒಂಥರ ಈರುಳ್ಳಿ ಜಾಸ್ತಿ ಇದ್ದರೆ ಪಲ್ಯ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 1-2 ಈರುಳ್ಳಿನೇ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೂ 1 ನಿಮಿಷ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗೋಂಗೆ ಒಗ್ಗರಣೆ ಮಾಡ್ಕೋಬೇಕು. ಇಲ್ಲಿ ನಾನು ತರಕಾರಿಗೆ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಸ್ವಲ್ಪ ಒಗ್ಗರಣೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಈರುಳ್ಳಿ ಎಲ್ಲ ಮೆತ್ತಗಾಗುತ್ತೆ ಬೇಗನೆ. ಮತ್ತು ಒಗ್ಗರಣೆ ಇದಕ್ಕೂ ಉಪ್ಪು ಹಾಕ್ಕೊಂಡ್ಬಿಟ್ರೆ ನಮಗೆ ಪಲ್ಯ ಚೆನ್ನಾಗಿರುತ್ತೆ. ಇಲ್ಲದೇ ಮತ್ತೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೋಬೇಕಾಗತ್ತೆ. ನಾನೀಗ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಅದು ಮೆತ್ತಗಾದ್ಮೇಲೆ ಈಗ ಬೇಯಿಸಿ ಸೋರಿಸಿಟ್ಕೊಂಡಿದ್ನಲ್ಲ ಎಲೆಕೋಸು ಕಾಳದೆಲ್ಲ, ಅದನ್ನು ಹಾಕ್ಕೊಳ್ತೀನಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಇದು ನಿಮಗೆ ಒಂದು 3-4 ನಿಮಿಷನಾದರೂ ಬೇಕಾಗುತ್ತೆ. ಯಾಕೆಂದರೆ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗೋಂಗೆ ನಾವು ತಿರುಗಿಸ್ತಾ ಇರಬೇಕು. ಆವಾಗ ಪಲ್ಯ ಹಾಳಾಗೋದಿಲ್ಲ ಬೇಗ. ಸಂಜೆ ತನಕ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಯಾವ ನೀರಿನ ಅಂಶ ಅಲ್ಲೇ ಇದ್ಬಿಟ್ರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಪಲ್ಯದ್ದು. ಸ್ವಲ್ಪ ಡ್ರೈ ಥರ ಮಾಡ್ಕೋಬೇಕು. ಹಾಗೆ ನಾನು ತುರಿದ ತೆಂಗಿನ ತುರಿ ಇಟ್ಕೊಂಡಿದ್ದೆ ಅಲ್ವ ನಾನು,
ಅದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನಾವು ಫಸ್ಟು ಪಲ್ಯನ ನಾವು ಚೆನ್ನಾಗಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನಲ್ಲ. ಲಾಸ್ಟಲ್ಲಿ ತೆಂಗಿನ ತುರಿ ಕೊತ್ತಂಬರಿ ಹಾಕಿ ಮತ್ತೊಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಈ ಡಯಟ್ ಮಾಡೋರು ಕೂಡ ಈ ಪಲ್ಯಗಳನ್ನೆಲ್ಲ ಜಾಸ್ತಿ ತಿಂದು ಸ್ವಲ್ಪ ರೈಸ್ ತಿಂದ್ರೂ ಆಗುತ್ತೆ, ಇಲ್ಲ ಇದಕ್ಕೆ ಚಪಾತಿ ಹಾಕ್ಕೊಂಡ್ರೂ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಪಲ್ಯ. ಫ್ರೆಂಡ್ಸ್, ನೀವು ವಿಡಿಯೋ ನೋಡ್ತಾ ಇದ್ರಲ್ಲ, ನಿಮ್ಗಿಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆನ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್. ಹಾಗೆ ನಿಮ್ಮ ಏನು ಅನಿಸುತ್ತೆ ನಿಮ್ಮ ನೋಡಿ ಮಾಡಿ ರುಚಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್. ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರು. ಅದು ಮುದ್ದೆಗಂತೂ ಇನ್ನೂ ಚೆನ್ನಾಗಿರುತ್ತೆ. ಮಾಡಿ ಊಟ ಮಾಡಿ ನೋಡಿ, ಏನು ಅನಿಸುತ್ತೋ ತಿಳಿಸಿ. ಈಗ ಮಧ್ಯಾಹ್ನದ ಊಟ ರೆಡಿ ಆಯಿತು. ಊಟ ಮಾಡೋಣ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್. ಹಾಗೆ ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಧನ್ಯವಾದಗಳು.